ಇದೆಲ್ಲವೂ ಕೂಡ ಮೋದಿಯವರಿಗೆ ಅಂಧ ಭಕ್ತರಿಗೆ ಯಾವಾಗ ಗೊತ್ತಾಗ್ತದೆ ಗೊತ್ತಿಲ್ಲ. ಮಾಧ್ಯಮದವ್ರು ನೀವು ಅವರೇ ಆಗಿದ್ದೀರಿ ಎಲ್ಲ. ಇದು ಪರಿಸ್ಥಿತಿ ಗಂಭೀರ ಇದೆ. ಅದೇ ಹೇಳ್ತೀನಲ್ಲ, ಇವರೇ ಹೇಳ್ತಾ ಇದ್ರು. ಇವರೇ ವಿಡಿಯೋ ತಗೊಂಡು ನೋಡ್ರಿ, ಸೋಷಿಯಲ್ ಮೀಡಿಯಾ ಬೇಕಾದ್ರೆ ಶೇರ್ ಮಾಡ್ತೀನಿ ನಾನು. ಪೆಟ್ರೋಲ್ ರೇಟ್ ಬಗ್ಗೆ, ಡೀಸೆಲ್ ರೇಟ್ ಬಗ್ಗೆ, ಗ್ಯಾಸ್ ಸಿಲಿಂಡರ್ ಬಗ್ಗೆ, ಡಾಲರ್ ರೇಟ್ ಬಗ್ಗೆ, ಇವ್ರ ಅಚ್ಚೇ ದಿನ ಬಗ್ಗೆ ಅವಾಗ ಟೀಕೆ ಮಾಡ್ತಿರು. ಡಾಲರ್ ರೇಟ್ ಹಿಂಗಾಗಿದೆ ಟೀಕೆ ಮಾಡ್ತಿರು. ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಇದ್ದಾಗ ಟೀಕೆ ಮಾಡ್ತಾ ಇದ್ರೆ ಎಲ್ಲೋ ನೋಡಿರಲ್ಲ ವಿಡಿಯೋ. ಈಗ ಪೆಟ್ರೋಲ್ ರೇಟ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲ, ಗ್ಯಾಸ್ ಸಿಲಿಂಡರ್ ಬಗ್ಗೆ ಟೀಕೆ ಮಾಡ್ತಾ ಇದ್ರಲ್ಲ. ಮನಮೋಹನ್ ಸಿಂಗ್ ಅವರು, ನರಸಿಂಹರಾಯರು, ಇವತ್ತು ಜವಾಹರ್ಲಾಲ್ ನೆಹರು ಅವರು ಉಟ್ಕೊಂಡು ಭಾರತ ದೇಶಕ್ಕೆ ಒಂದು ಆರ್ಥಿಕತೆ ಸುಭದ್ರತೆ ಕೊಟ್ಟಿದ್ರು. ಇಡೀ ವಿಶ್ವ ಹೆಮ್ಮೆ ಪಡುವಂತ ಒಂದು ಆರ್ಥಿಕ ವ್ಯವಸ್ಥೆ ಹಾಕಿರುವಂತವ್ರು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ರು. ಅವಾಗ ಇಷ್ಟು ದಿವಸ ಸುಮಾರು 40-50 ಲಕ್ಷ ಕೋಟಿ ಹಣ ಏನು ಈಗ ಪೆಟ್ರೋಲ್ ರೇಟ್ ಯಾವಾಗ ಏನಾಗ್ತದೆ, ನಿಮ್ಮ ಕ್ರೂಡ್ ಆಯಿಲ್ ಬೆಲೆ ಪರ್ ಬ್ಯಾರೆಲ್, ಕ್ರೂಡ್ ಆಯಿಲ್ ಬೆಲೆ ಯಾವಾಗ ಏರ್ತದೆ ಅವಾಗ ಪೆಟ್ರೋಲ್ ಇರ್ಬೇಕಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟ. ಕ್ರೂಡ್ ಆಯಿಲ್ ಬೆಲೆ ಪರ್ ಡಾಲರ್ ಪರ್ ಬ್ಯಾರೆಲ್ ಕಡಿಮೆ ಆದಾಗ ಪೆಟ್ರೋಲ್ ಕಡಿಬೇಕಾಗ್ತದೆ. ಮನಮೋಹನ್ ಸಿಂಗ್ ಅವರು ಇದ್ದಾಗ 120-140 ರೂಪಾಯಿ ಇತ್ತು, ಅವಾಗ 65 ರೂಪಾಯಿ ಇತ್ತು. ಇವರು 80 ರೂಪಾಯಿ ಬಂದಾಗೂ ಕೂಡ, $80 ಬಂದಾಗೂ ಕೂಡ 100 ರೂಪಾಯಿ. ಅದು ಆ ಲಾಭ ಎಲ್ಲಿ ಹೋಯ್ತು? ಲಕ್ಷಾಂತರ ಕೋಟಿ ಲಾಭ ಎಲ್ಲಿ ಹೋಯ್ತು? ಯಾರು ಕೇಳೋದಿಲ್ಲ ಅದನ್ನ. ಬರೇ ಹಿಂದೂ ಮುಸಲ್ಮಾನ್ ಅಂದ್ಕೊಂಡು ಭಾರತ್ ಮಾಡ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ 12% ಮತ್ತು ರಾಜ್ಯ ಸರ್ಕಾರದ 30%. ಎಷ್ಟರೇ ಇಷ್ಟು ದಿವಸ ಇದನ್ನ ದುರ್ಭಾಗ್ಯ ಇತ್ತು ದಿವಸ ಮಾತಾಡ್ತಾವ. ಅವ್ರಿಗೆ ಬೇರೆ ಹಾದಿ ಇಲ್ಲ ಮಾತಾಡ್ಬೇಕಾಗಿತ್ತು. ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಬರೀ ಕಡಿಮೆ ಆಗುತ್ತೆ. ರಾಜ್ಯ ಸರ್ಕಾರಗಳ ಏನ್ ನಡೆಯುದು? ಇವ್ರು ಇಷ್ಟು ದಿವಸ ಏನ್ ಕಲೆಕ್ಟ್ ಮಾಡಿದಾರಲ್ಲ ಅದು ಕೂಡ ತಿಳಿ. ಯಾವಾಗ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ $1 ಬ್ಯಾರೆಲ್ ದಿವಸ ಕಡಿಮೆ ಇದ್ದಾಗ, ಬ್ಯಾರೆಲ್ ರೇಟ್ ಕಡಿಮೆ ಇದ್ದಾಗ ಲಕ್ಷಾಂತರ ಕೋಟಿ ಕಲೆಕ್ಟ್ ಮಾಡಿದ, ಕೋಟ್ಯಾಂತರ ಲಕ್ಷ ಕೋಟಿ. ನನ್ನ ಪ್ರಕಾರ ನಿನ್ನೆ ಹೇಳಿದ್ರು ಯಾರು, ನಿಮ್ಮ 56 ಲಕ್ಷ ಕೋಟಿ ಅಂತ ಸುರ್ಜೇವಾಲ ಹೇಳಿದ್ರು. ಎಲ್ಲಿ ಹೋಯ್ತು ಅದು? ಜನರಿಗಂತೂ ಪಾಸ್ ಮಾಡಿಲ್ಲ. ಕಡಿಮೆ ಇದ್ದಾಗ ಜನರಿಗೆ ಪಾಸ್ ಮಾಡಿದಿರ, ಪಾಸ್ ಮಾಡ್ಬೇಕಾಗಿತ್ತು, ಪಾಸ್ ಮಾಡಿಲ್ಲ. ಬೇರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಬರ್ಮಾ ರೇಟ್ಗಳು, ಪೆಟ್ರೋಲ್ ರೇಟ್ಗಳು, ಡೀಸೆಲ್ ರೇಟ್ ಕಡಿಮೆ ಇತ್ತು ಅವಾಗ. ಅವಕ್ಕಿಂತ ಕಡಿಯಾದೀವ ನಾವು. ಮತ್ತೆ ಇವರು ವಿಶ್ವ ಗುರು. ನಾನು ಇನ್ನು ಹೇಳಿದ್ರೆ GDP ಬಾಂಗ್ಲಾದೇಶ ನಮ್ಗಿಂತ ಚೆನ್ನಾಗಿದೆ ಅಂತ. ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ? ಮನಮೋಹನ್ ಸಿಂಗ್ ಅವ್ರದ್ದು ಯಾವ ಆಡಳಿತ ಇತ್ತು, ಏನು ಆರ್ಥಿಕ ಪರಿಸ್ಥಿತಿ ಹಾಕಿದ್ರು, ಇವ್ರು ಯಾವ ದಾರಿ ಹೋಗಿದ್ದಾರೆ? ಆದ್ರೂ ಜನರು ಬಾಳು ಮಾಡ್ತಾ ಇದ್ದಾರೆ. ಬರೀ ಇಂಡಿಯಾ, ಪಾಕಿಸ್ತಾನ, ಹಿಂದೂ, ಮುಸ್ಲಿಂ ಇದೇ ಒಂದು ಮತ್ತೇನು ಬೇರೆ ಕೊಟ್ಟಿದ್ದೀವಿ ಅಷ್ಟೇ. ಕೊರೋನಾ ಬಂದಾಗ ಟಮಟಿ ಬಡಿ, ಕರೋನಾ ಟಮಟಿ ಬಡಿದು ಹೋಗ್ತದೆ. ಅಂದ್ರೆ ವಿಜ್ಞಾನ, ಸೈನ್ಸು ಇದಕ್ಕೂ ಬೆಲೆ ಇಲ್ಲ. ಆಮೇಲೆ ಭ್ರಷ್ಟಾಚಾರ. ಇವರು ಇದೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಏನು ಚೆಕ್ ಮಾಡಿ. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಮೋದಿಯವರು ಏನ್ ಹೇಳಿದ್ರು, ಇದೇ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಹಿಂದೆ ಏನ್ ಹೇಳಿದ್ರು. ಇಂಥ ಒಂದು 10 ಉದಾಹರಣೆಗಳ ಅಶೋಕ್ ಚವ್ಹಾಣ್ ಬಗ್ಗೆ ಏನು ಹೇಳಿದ್ರು, ಅಜಿತ್ ಪವಾರ್ ಬಗ್ಗೆ ಏನು ಹೇಳಿದ್ರು. ಎಲ್ಲರೂ ಈ ಬಿಜೆಪಿ ವಾಷಿಂಗ್ ಮಷೀನ್ ನಲ್ಲಿ ಕ್ಲೀನ್ ಶುಭ್ರವಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.